ನಮಸ್ತೆ. ಕೆಲವರು ಕೇಳ್ತಾಯಿದ್ರು, ದೃಷ್ಟಿ ಆಗುತ್ತೆ ನಮಗೆ, ಸ್ವಲ್ಪ ಮಾಟ ಮಂತ್ರ ಆದಂಗಿದೆ, ಈ ಥರದ್ದೆಲ್ಲ ಏನೋ ಬ್ಯಾಡ್ ಕನಸು ಬೀಳುತ್ತೆ, ಕೆಟ್ಟ ಕನಸು ಬೀಳುತ್ತೆ, ಅಲ್ಲೆಲ್ಲ ಏನೋ ಒಂಥರ ಭೂತ ಥರ ಬಂದಂಗೆ, ಸೊ ಏನೋ ಒಂದು ನೆರಳು ನಮ್ಮನ್ನು ಹಿಂಬಾಲಿಸುತ್ತೆ ಅನ್ನೋಂಗೆ ಈ ಥರದ್ದೆಲ್ಲ ಕೇಳ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ಭೂತ ಪ್ರೇತ ಯಾವುದೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪಾಸಿಟಿವ್ ಇದ್ದಲ್ಲಿ ನೆಗೆಟಿವ್ ಎನರ್ಜಿಗಳು ಇದ್ದೇ ಇರ್ತವೆ. ಸೊ ಆ ಥರದಲ್ಲಿ ನಾವು ಹೇಗಿರಬೇಕು ಅಂದರೆ ನಮ್ಮ ಒಂದು ಹೇಗೆ ನಾವು ನಡ್ಕೊಳ್ತೀವೋ, ಪಾಸಿಟಿವ್ನೆಸ್ ಎಷ್ಟು ಇರುತ್ತೋ ನಮಗೆ ಆ ಟೈಮಲ್ಲಿ ನಮಗೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ಅಂತ ನಾವು ಹೇಳ್ತೀವಿ. ಆದರೂ ಕೆಲವೊಮ್ಮೆ ಭಯ ಬೀಳ್ತಾರೆ. ಸೊ ಆ ಥರದಲ್ಲಿ ನಾವು ಏನು ಮಾಡಬೇಕು ಅಂತ. ಸೊ ಹನುಮಾನ್ ಬಾಣ ಅಂತ ಬರುತ್ತೆ, ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದನ್ನು ಅನ್ಲಿಮಿಟೆಡ್ ಕೇಳ್ತಾ ಬನ್ನಿ, ಅದನ್ನು ಹೇಳೋಕ್ಕೂ ಪ್ರಯತ್ನ ಮಾಡಿ. ಅದನ್ನು ಹೇಳ್ತಾ ಇದ್ದರೆ ಯಾವ ಭೂತ ಪ್ರೇತಗಳು ನಿಮ್ಮ ಹತ್ರಕ್ಕೂ ಬರಲ್ಲ ಅಂತ ಹೇಳ್ತೀವಿ. ಸೊ ಭೂತ ಪ್ರೇತ ಇದೆ ಅಂತ ಹೆದರಿಸ್ತಾ ಇಲ್ಲ ನಾನು, ಒಂದು ನೆಗೆಟಿವ್ ಎನರ್ಜಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆ ಥರದಲ್ಲಿ ಕೆಲವ್ರಿಗೆ ಭಯ ಅಂತಿರ್ತಾರೆ. ಆ ಥರದವ್ರು ಅದನ್ನು ಕೇಳೋದು ಒಳ್ಳೆಯದು. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಅನ್ಲಿಮಿಟೆಡ್ ಹೇಳ್ಕೊಳ್ಳಿ, ಯಾವಾಗಲೂ ಹೇಳ್ತಾ ಇರಿ. ಆ ರೀತಿಯಾಗಿ ಯಾವುದೋ ಕೆಟ್ಟದ ಕನಸುಗಳು ಸಹ ಬೀಳಲ್ಲ ಅಂತ ಹೇಳ್ತೀವಿ. ಹಾಗೆಯೇ ಭಾಳಷ್ಟು ನನಗೆ ನೆಮ್ಮದಿ ಇಲ್ಲ, ಏನೋ ಒಂಥರ ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ, ಅದನ್ನು ತೆಗೆಸ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ. ತೆಗ್ಸೋಕ್ಕೆಲ್ಲ ಸುಳ್ಳು, ತೆಗ್ಸೋದೆಲ್ಲ ಇರಲ್ಲ. ಸೊ ದೃಷ್ಟಿದೋಷಗಳಿರುತ್ತೆ. ಸೊ ಅದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ನೀವು ಯಾವುದಾದ್ರೂ ಒಂದು ಪುರಾತನವಾಗಿರ್ತಕ್ಕಂಥ ಹಳೆಯ ದೇವಸ್ಥಾನಗಳಿಗೆ ಹೋಗಿ. ಈ ಚೋಳರ ಕಾಲದ್ದು, ಚಾಲುಕ್ಯರ ಕಾಲದ್ದು, ಈ ಥರದಲ್ಲಿ ಕೆಲವರು ದೇವಸ್ಥಾನಗಳು ಕಟ್ಟಿದ್ದಾರೆ. ಹಳೆಯ ದೇವಸ್ಥಾನಗಳಿದ್ದಾವೆ, ಅವನ್ನೆಲ್ಲ ಆಲ್ಟ್ರೇಷನ್ ಮಾಡಿ ಹೊಸ್ತು ಮಾಡಿದ್ದಾರೆ. ಅಲ್ಲಿ ಗಂಟೆ ಇರುತ್ತಲ್ಲ, ಆ ಗಂಟೆ ಕೆಳಗೆ ನಿಂತ್ಕೊಂಡು ಸಾಧ್ಯವಾದಷ್ಟು ಗಂಟೆನ ಬಾರಿಸಿ, ಅದು ನಿಮ್ಮ ತಲೆ ಮೇಲೇ ಬರೋ ಥರನೇ ಇರಬೇಕು ಗಂಟೆ. ಆ ಥರದಲ್ಲಿ ಬಾರಿಸ್ಬಿಟ್ಟು ಬನ್ನಿ. 15ರಿಂದ 16 ಸರಿ ನೀವು ಗಂಟೆ ಬಾರಿಸ್ಬಿಟ್ಟು ಕೇಳಿ ನೋಡಿ. ಅಲ್ಲಿ ಕೆಲವೊಮ್ಮೆ ಮತ್ತು ಆ ಸೌಂಡ್ ಪೊಲ್ಯೂಷನ್ ಕೂಡ ಮಾಡಬಾರ್ದು. ಕೇಳಿಬಿಟ್ಟು ನಾನು ಬಾರಿಸ್ತೀನಿ ಅಂತ ಹೇಳಿ ಕೇಳಿ. ಸೊ ಪ್ರತಿದಿನ ಹೋಗಿಬಿಟ್ಟು ನೀವು ಬಾರಿಸ್ತಾ ಬಂದರೆ ನಿಮಗೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಮಾಡಿ ನೋಡಿ, ಪರಿಹಾರಗಳು ಕಷ್ಟದ್ದೇನಲ್ಲ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಕೆಟ್ಟ ದೃಷ್ಟಿಗಳು, ಕೆಟ್ಟ ಒಂದು ಭೂತ ಪ್ರೇತಗಳ ಒಂದು ಆ ರೀತಿ ಭಾವನೆಗಳು ಕಮ್ಮಿ ಆಗ್ತವೆ.